ನಮಸ್ಕಾರ ಗೆಳೆಯರೆ. ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್. ವಿಜಯ ಗರ್ಜನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕೂಡ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ವ್ಯಕ್ತಿತ್ವ ವಿಕಸನದ ಕುರಿತು ಇವತ್ತು ಕೂಡ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಗೆಳೆಯ. ಹೋದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು, ಈ ಸುಖ ಸಂಸಾರಕ್ಕೆ ಅಗತ್ಯ ಇರುವಂಥ ಸೂತ್ರಗಳು, ನಮ್ಮ ಬದುಕು ಯಾವ ರೀತಿ ಇರಬೇಕು, ಸೌಹಾರ್ದಯುತ ಬದುಕು, ಸುಖ ಸಂಸಾರ ಅಂದರೆ ಅತ್ತೆ ಸೊಸಿ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಸಮಸ್ಯೆಗಳು ಯಾವ ರೀತಿ ಉದ್ಭವ ಆಗ್ತವೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋ ರೀತಿ ಅಂತದ್ದು ಅನ್ನೋವಂಥ ಒಂದು ಸಂಚಿಕೆಯನ್ನ ಮಾಡಬೇಕು ಅಂತ ಅಂದಿದ್ದೆ. ಈ ಸಲ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಸಂಚಿಕೆಯನ್ನ ಮಾಡಿ ಮುಂದಿನ ಸಲ ಅಗತ್ಯವಾಗಿ ಒಂದು ಕೌಟುಂಬಿಕ ಸಮಸ್ಯೆಗಳಿಗೆ ಸೀಮಿತವಾದಂಥ ಒಂದು ಸಂಚಿಕೆಯನ್ನ ಮಾಡ್ತೀನಿ. ಇವತ್ತಿನ ಈ ಸಂಚಿಕೆ ಮೂಡಿ ಬರಲಿ ನಡೆಯಲ್ಲಿ ಕೈಜನ ಸಿದ್ಧಾಂತ, ಅದುವೇ ಎಲ್ಲವನ್ನು ಸೆಳೆಯುವ ಅಯಸ್ಕಾಂತ. ಈ ಕೈಜನ ಸಿದ್ಧಾಂತ ಅಂತ ಅಂದಿನ, ಕೈಜನ ಸಿದ್ಧಾಂತ ಅಂದ್ರೆ ಏನು, ಇದರ ಅರ್ಥ ಏನು ಅಂತ ಕೇಳಿದ ನೀವು ಕೇಳ್ಬೋದು. ಈ ಜಪಾನ್ ದೇಶದಲ್ಲಿ ಈ ಜಾಗತಿಕ 2ನೇ ಯುದ್ಧದಾಗ ಅಮೆರಿಕ ನಾಗಾಸಾಕಿ ಮತ್ತು ಹಿರೋಶಿಮಾ ಮೇಲೆ ಬಾಂಬ್ ದಾಳಿ ಮಾಡಿತ್ತು. ಅಪಾರ ಜನಸಂಖ್ಯೆ ಅವತ್ತು ಸತ್ತು ಹೋಯ್ತು. ಅವತ್ತು ನಂತರ ಅಲ್ಲಿ ಭೂಮಿ ಅನ್ನೋದು ಮರುಭೂಮಿ ಆಗ್ಬಿಡ್ತು. ಇನ್ನ ಈ ಜಪಾನ್ ದೇಶ ಬೆಳೆಯೋದಿಲ್ಲ, ಪೂರ್ಣ ನಿರ್ನಾಮ ಅಂತ ಎಲ್ಲರೂ ಭಾವಿಸ್ಬಿಟ್ಟಿದ್ರು. ಅಳುದುಳಿದ ಜನ ಅವ್ರ ಗತಿ. ಅದಕ್ಕೆ ದೇಶ ವಿದೇಶಗಳಿಂದ ಕೆಲವು ತಜ್ಞರು ಬಂದರು, ಜಪಾನಕ್ಕೆ ಮತ್ತೆ ಪುನಶ್ಚೇತನ ತುಂಬಬೇಕು ಅಂತೇಳಿ ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋದರು. ಅದರಲ್ಲಿ ಒಬ್ಬಾತ ಟೋಕಿಯೋದಿಂದ ಬಂದ, ಅವ ಮಸಾಕಿ ಇಮೈ ಅನ್ನುವಂಥ ತಜ್ಞ ಕೈಜನ ಸಿದ್ಧಾಂತವನ್ನು ಬಂದಿಟ್ಟ. ಅವತ್ತ ಅವ ಇಟ್ಟಂತ ಕೈಜನ ಸಿದ್ಧಾಂತ ಇವತ್ತ ಜಪಾನ್ ಎಲ್ಲಾ ದೇಶಗಳು ಬೆರಗಾಗುವಂತೆ ಮಾಡಿಬಿಟ್ಟಿದೆ. ಜಪಾನ್ ದೇಶ ಯಾವ ಮಟ್ಟಕ್ಕೆ ಏರ್ತಾ ಇದೆ, ಯಾವ ಮಟ್ಟಕ್ಕೆ ಇದೆ ಅಂತ ಅನ್ನೋದನ್ನ ಕಲ್ಪಿಸ್ಕೊಳಕ್ಕೂ ಅಸಾಧ್ಯ. ಆ ಮಟ್ಟಕ್ಕೆ ಬೆಳೀತು. ಇದಕ್ಕೆ ಕಾರಣ ಕೈಜನ ಸಿದ್ಧಾಂತ. ಏನಿದು ಕೈಜನ ಸಿದ್ಧಾಂತ? ನಾವು ಏನೋ ಒಂದು ಕೌಶಲ್ಯತೆ ಇರುವಂತ ಒಂದು ದುಡಿಮೆ ದುಡಿತಿರ್ತೀವಿ. ಅದು ಪರಂಪರಾಗತವಾಗಿ ಅದ ನಮ್ಮ ಅಜ್ಜ ಮಾಡಿದಂತ ಅಪ್ಪ ಮಾಡೋದು, ಅಪ್ಪ ಮಾಡಿದಂತ ಮಗ ಮಾಡೋದು, ಈ ರೀತಿ ಅಲ್ಲ. ಅದನ್ನ ಒಂದು ಹೊಸ ಹೊಸ ಆವಿಷ್ಕಾರಗಳೊಂದಿಗೆ, ಹೊಸ ಒಂದು ಆಲೋಚನೆಗಳೊಂದಿಗೆ, ಆಮೇಲೆ ಕೆಲವೊಂದು ತಂತ್ರಗಳನ್ನು ಉಪಯೋಗಿಸಿ ಅದಕ್ಕೊಂದು ಹೊಸ ರೂಪ ಕೊಟ್ಟಾಗ, ಹೊಸ ರೂಪ ಕೊಡೋದು ಅಷ್ಟ ಅಲ್ಲ, ಅದರ ಜೊತೆಗೆ ಪರಿಶ್ರಮದಿಂದ ಸಹನೆಯಿಂದ ದುಡಿಯೋದೇ ಕೈಜನ ಸಿದ್ಧಾಂತ. ಈ ಕೈಜನ ಸಿದ್ಧಾಂತ ಯಾವ ರೀತಿ ಅಂತಂದ್ರೆ, ಅದು ದುಡಿಮೆ. ನೀವು ದುಡಿತಿರಲ್ಲ, ಆ ದುಡಿಮೆ ಒಳಗೆ ನೀವು ಕೆಲವೊಂದು ಆವಿಷ್ಕಾರಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡು, ತಂತ್ರಗಳನ್ನು ಅಭಿವೃದ್ಧಿ ಪಡಿಸ್ಕೊಂಡು, ಅದರಲ್ಲಿ ಕೆಲವೊಂದು ವಿನ್ಯಾಸಗಳನ್ನ ಇಟ್ಕೊಂಡು ನೀವು ಒಂದು ಉತ್ಪಾದನೆ ಮಾಡಿದಾಗ ಆ ಉತ್ಪಾದನೆ ಜಗತ್ತು ಆಕರ್ಷಣೆಯಿಂದ ನೋಡ್ತೈತಿ, ಜಗತ್ತನ್ನು ಆಕರ್ಷಣೆ ಮಾಡ್ತೈತೆ. ಅದು ಇದರಿಂದ ದೇಶ ಅಭಿವೃದ್ಧಿ, ಇಲ್ಲಿ ದುಡಿಯೋನ ಅಭಿವೃದ್ಧಿ ಅಲ್ವಾ. ಈ ಜಪಾನಿಯರ ಅವರಲ್ಲಿ ವಿಶೇಷವಾಗಿರುವಂಥದ್ದು ರಾಷ್ಟ್ರ ಪ್ರೇಮ, ಜೊತೆಗೆ ಈ ಕೈಜನ ಸಿದ್ಧಾಂತ. ಈ ಕೈಜನ ಸಿದ್ಧಾಂತ ಮತ್ತು ರಾಷ್ಟ್ರ ಪ್ರೇಮದಿಂದ ಕೂಡಿದಾಗ ಜಪಾನ ಕ್ಷಿಪ್ರಗತಿಯಲ್ಲಿ ಬೆಳೆದು ಬಿಡುತ್ತೆ. ಅದು ಪ್ರತಿಯೊಬ್ಬರು ಅದನ್ನು ಅನುಸರಿಸುವಂಥದ್ದು ನೀತಿ. ಈಗ ಜಪಾನಿಯರು ಅವರ ತಮ್ಮದೊಂದು ಉತ್ಪಾದನೆ ವಹಿವಾಟುಗಳಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗದ ರೀತಿಯಲ್ಲಿ ಅವರು ನಮಸ್ಕಾರ ಮಾಡ್ತಾರೆ.
ನಮ್ಮಲ್ಲಿ ಯಾವ ರೀತಿ ಮುಷ್ಕರ, ಹರತಾಳ, ಸಂಪು ಅಂತ ಕರಿತೀವಿ, ಅವರೆಲ್ಲ ಅವರು ಮುಷ್ಕರ ಮಾಡ್ತಾರೆ. ನಾವು ಮಾಡೋ ಮುಷ್ಕರ ಬೇರೆ, ಅವರು ಮಾಡೋ ಮುಷ್ಕರ ಬಹಳ ವಿಭಿನ್ನ, ಅಜಗಜಾಂತರ ವ್ಯತ್ಯಾಸ. ನಾವು ಮುಷ್ಕರ ಮಾಡ್ತೀವಿ, ಸರ್ಕಾರಕ್ಕೆ ಒಂದು ಬೇಡಿಕೆ ಸಲ್ಲಿಸ್ತೀವಿ, ಸರ್ಕಾರ ಸ್ಪಂದಿಸುವುದಲ್ಲ. ಯಾಕಂದ್ರೆ ವಿಶೇಷವಾಗಿ ಸರ್ಕಾರಗಳೆಲ್ಲ ಕುಂಭಕರ್ಣ ವಂಶದವ, ಯಾವುದಕ್ಕೂ ಲಘು ಸ್ಪಂದಿಸುವುದಲ್ಲ. ಬಿಸಿ ಹತ್ತದಾಗ ಮಾತ್ರ ಕಂತೀವಿ. ಆ ಬಿಸಿ ಹತ್ತಬೇಕು ಅಂತಂದ್ರೆ ಮುಷ್ಕರ. ಯಾವ ರೀತಿ? ಅಂಗಡಿಗಳು ಬಂದ್, ಬಸ್ ಬಂದ್, ಎಲ್ಲ ವಹಿವಾಟ ಬಂದ್, ಅವಾಗ ಸರ್ಕಾರ ಕಂತೀವಿ. ಇದು ನಮ್ಮ ಪರಿಸ್ಥಿತಿ. ಇನ್ನು ಈ ಕಾರ್ಖಾನೆಗಳಿರ್ತಾವಲ್ಲ, ಕಾರ್ಮಿಕರು ಸಂಬಳ ಏರ್ಸ್ ಅಂತೇಳಿ ಮಾಲೀಕರಿಗೆ ಒಂದು ಮನವಿ ಮಾಡ್ತಾರೆ. ಮಾಲೀಕ ಸ್ಪಂದಿಸುವುದಿಲ್ಲ. ಅವಾಗ ನಮ್ಮ ಕಾರ್ಮಿಕರು ಮುಷ್ಕರ ಮಾಡ್ತಾರೆ. ಯಾವ ರೀತಿ? ಯಂತ್ರಗಳೆಲ್ಲ ಬಂದ್ ಮಾಡಿ ಗೇಟ್ ಮುಂದೆ ಕೂತು, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ನಮಗೆ ನ್ಯಾಯ ಸಿಗುವವರೆಗೂ ಮುಷ್ಕರ ನಿಲ್ಲಿಸೋದಿಲ್ಲ. ಇದು ಹೇಳ್ಕೋತ ಕೂತು ಬಿಡ್ತಾರೆ. ಹಿಂಗಾಗಿ ಉತ್ಪಾದನೆ ಬಂದ್. ಅದನ್ನ ಕಾರ್ಮಿಕ ವಿರೋಧಿ ಅಲ್ಲ, ನನಗೂ ಕೂಡ ಮೊದಲ ಕಾರ್ಮಿಕನ. ಈ ರೀತಿ ಮುಷ್ಕರ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಲಗುನಿ. ಅದನ್ನ ಈ ಜಪಾನಿ ಕಾರ್ಮಿಕರು ಅವ್ರು ಮಾಡೋ ಮುಷ್ಕರ ಯಾವ ರೀತಿ ಅಂತಂದ್ರೆ, ಅವ್ರು ಮಾಡೋ ಮುಷ್ಕರದಿಂದ ಕಾರ್ಖಾನೆ ಯಂತ್ರಗಳ ಸದ್ದು ಬಂದಾಗೋದಿಲ್ಲ. ಅದರಿಂದ ಮಾಲಕ್ಕೆ ಬಿಸಿ ಮುಟ್ಟಿಸ್ತಾರ. ಯಾವ ರೀತಿ? ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ನಾನು. ಜಪಾನ್ದೊಳಗೊಂದು ದೊಡ್ಡ ಚಪ್ಪಲಿ ತಯಾರು ಮಾಡೋ ಕಂಪನಿ ಇತ್ತು, ದೊಡ್ಡ ಕಾರ್ಖಾನೆ. ಸಾಕಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರಲ್ಲಿ. ಅವರೆಲ್ಲ ಹೋಗಿ ಮನವಿ ಕೊಟ್ಟರು ಮಾಲಕಿಗೆ, ನಮ್ಮ ಸಂಬಳ ಜಾಸ್ತಿ ಮಾಡ್ರಿ ಅಂತೇಳಿ. ಮಾಲಕ ಸ್ಪಂದಿಸಲಿಲ್ಲ. ಅವಾಗ ಅವ್ರೇನ್ ಮಾಡಿದ್ರೆ, ನಮ್ಮಂಗ ಗೇಟ್ ಮುಂದೆ ಗುಂಪು ಕೂಡಿ ಘೋಷಣೆ ಹಾಕೋದಾಗಲಿ, ಟೋಲ್ ಡೌನ್, ಕೆಲಸ ಬಂದ್ ಮಾಡಲಿಲ್ಲ. ಅದರ ಬದಲಾಗಿ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಈ ಎಡಗಾಲಿನ ಚಪ್ಪಲಿ ಮಾತ್ರ ತಯಾರು ಮಾಡಿದರು, ಬಲಗಾಲ ಮಾಡಲೇ ಇಲ್ಲ. ಯಂತ್ರಗಳು ಬಂದಾಗಲಿಲ್ಲ, ಸುರುವಿದ್ವು, ತಯಾರಾಗ್ತಿದ್ವು. ಇಲ್ಲಿ ಮಾಲೀಕಗೆ ಸಂದಿಗ್ಧ ಪರಿಸ್ಥಿತಿ. ಒಂದ ಕಾಲಿನ ಚಪ್ಪಲಿ ತಯಾರಿ, ಎಡಗಾಲ ಅಂತ ಯಾರತ್ತ, ಬಲಗಾಲ ಚಪ್ಪಲಿನೇ ಇಲ್ಲ. ಮಾರುಕಟ್ಟೆಗೆ ಅದನ್ನ ಕಳಿಸ್ಬೇಕು ಹೆಂಗ? ಸಂದಿಗ್ಧ ಪರಿಸ್ಥಿತಿ. ಬಗ್ಗೆ ಬಿಟ್ಟವ. ಕಾರ್ಮಿಕರ ಕರೆದ, ಎಲ್ಲ ಮಾತುಕತೆ ಮುಗಿಸೋನು, ಒಪ್ಪಂದ ಮಾಡ್ಕೊಳ್ಳೋನು. ಅವ್ರಿಗೆ ಕೇಳಿದಂತ ಬೇಡಿಕೆ 80% ಬೇಡಿಕೆ ಈಡೇರಿಸ್ಬಿಟ್ಟ. ಕಾರ್ಮಿಕರು ಖುಷಿ ಆದ್ರೆ. ಅದರಿಂದ ದೇಶಕ್ಕೆ ಯಾವುದೋ ಒಂದು ದೇಶದ ಪ್ರಗತಿಗೆ ಯಾವುದು ನ್ಯೂನತೆ ಬರಲಾರ್ದಂಗೆ, ಉತ್ಪಾದನೆ ನಿಲ್ಲದಾಗ ಅವ್ರೇನ್ ಮಾಡಿದ್ರೆ, ಬಲಗಾಲಿನ ಚಪ್ಪಲಿ ತಯಾರು ಮಾಡಿದ್ರು. ತಯಾರು ಮಾಡಿ ಪ್ಯಾಕ್ ಮಾಡಿ ಮಾರುಕಟ್ಟೆ ಕಳಿಸಿದ್ರು, ಹೊಸ ಹೊಸ ವಿನ್ಯಾಸದೊಂದಿಗೆ. ಏನಾದಲ್ಲಿ ಕಾರ್ಮಿಕರ ಬೇಡಿಕೆನೇ ಈಡೇರಿತು. ದೇಶಕ್ಕೂ ಯಾವುದೋ ಒಂದು ಉತ್ಪಾದನೆ ಒಂದು ಸಂಕಟ ಬರಲಿಲ್ಲ, ಉತ್ಪಾದನೆ ಆಗಲಿಲ್ಲ ಅಂತ ಅನ್ನುವಂಥ ಸಂಕಟ ಬರಲಿಲ್ಲ. ಈ ರೀತಿ ಮಾಡ್ತಾರೆ ಅವರು. ನಾವು ಮಾಡೋ ರೀತಿನೇ ಬೇರೆ, ಅವ್ರು ಮಾಡೋ ರೀತಿನೇ ಬೇರೆ. ಈಗ ಅವರಲ್ಲಿ ಇನ್ನೊಂದೇನಂದ್ರೆ ರಾಷ್ಟ್ರ ಪ್ರೇಮ, ಕೈಜನ ಸಿದ್ಧಾಂತ, ಜೊತೆಯಲ್ಲಿ ಅವ್ರಿಗೆ ಶಿಸ್ತು, ಸಮಯ ಪಾಲನೆ. ಶಿಸ್ತು ಸಮಯ ಪಾಲನೆ ಅಂತಂದಾಗ ಅಲ್ಲೇ ಯಾವುದು ಕೆಲಸನೂ ಕುಂಠಿತ ಆಗೋದಿಲ್ಲ, ವಿಳಂಬ ಆಗೋದಿಲ್ಲ. ನಮ್ಮಲ್ಲಿ ಹಂಗಲ್ಲ. ನೀವು ಯಾವುದೋ ಒಂದು ನಾಡ ಕಚೇರಿಗಾಗಲಿ ಎಲ್ಲೇ ಆಗಲಿ ಹೋಗಿ ನೀವು ಒಂದು ಅರ್ಜಿ ಕೊಟ್ಟಿರಿ ಅಂತಂದ್ರೆ, ಅದು ಅರ್ಜಿ ಅಲ್ಲೇ ನಾವಿಲ್ಲೇ 21 ದಿವಸ ಬಿಟ್ಟು ಬರ್ರಿ ಅಂತಾರ. 21 ದಿವಸ ಬಿಟ್ಟು ನೀವು ಕೇಳಕ್ ಹೋಗ್ರಿ, ಇನ್ನೂ ಪರಿಶೀಲನೆ ಆಗಿಲ್ಲ ಅಂತಾರ, ಓಡಾಡಿಸ್ತಾರ. ಇದು ನಮ್ಮಲ್ಲಿರುವಂಥ ಸಮಯ ಪಾಲನೆ. ನೀವು ಸಮಯ ಪಾಲನೆ ಅಂತಂದಾಗ ನಾವು ಒಂದು ಪಾರದರ್ಶಕವಾಗಿ
ನಿಷ್ಪಕ್ಷಪಾತದಿಂದ ನೋಡಿದಾಗ ನಮಗೆ ಕಾಣುವ ಒಂದು ಸಂಘಟನೆ ಅಂದ್ರೆ RSS ಮಾತ್ರ. ಅವರಲ್ಲಿ ಇರುವಂಥ ಒಂದು ಸಮಯ ಪಾಲನೆ ಶಿಸ್ತನ್ನು ನಾವೆಲ್ಲರೂ ಅಳವಡಿಸ್ಕೊಂಡು ಬಿಟ್ರೆ ನಮ್ಮ ದೇಶ ಭಾರತ ಯಾವ ಮಟ್ಟಕ್ಕೆ ಏರಬಹುದು ವಿಚಾರ ಮಾಡಬಹುದು ಅಲ್ವಾ ಗೆಳೆಯರೆ. ಜಪಾನಿಯರ ಮಂತ್ರ ಏನಂದ್ರೆ ನಿರಂತರ ದುಡಿಮೆಯಲ್ಲಿ ದೇಶದ ಪ್ರಗತಿ. ದೇಶವು ಅಭ್ಯುದಯ ಆಗಬೇಕು, ಪ್ರಗತಿಗೆ ಇರ್ಬೇಕಂತಂದ್ರೆ ನಿರಂತರ ದುಡಿಮೆ, ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ವಿನ್ಯಾಸ ಅವ್ರಿಗೆ ಗೊತ್ತು. ಜಪಾನ್ ಇಡೀ ಜಗತ್ತಿನ ಮಾತ್ರ ನೋಡ್ಬೇಕಂತಾರ. ಆ ನಿಟ್ಟಿನಲ್ಲಿ ಅವ್ರ ಕೆಲಸ, ಯಾಕಂತ ಅವರಲ್ಲಿ ಇರೋದು ರಾಷ್ಟ್ರ ಪ್ರೇಮ. ರಾಷ್ಟ್ರ ಪ್ರೇಮ ಆ ರೀತಿ ಅದು. ಈ ಹೊಸ ಆವಿಷ್ಕಾರಗಳೊಂದಿಗೆ ಸೂಕ್ತ ತಂತ್ರಜ್ಞಾನ ಬಳಸಿ ಮನಾಕರ್ಷಕ ವಿನ್ಯಾಸದ ಉತ್ಪನ್ನ ಈ ಜಗತ್ತಿನ ಬೆಲೆ ಮಾಡುವಂಥದ್ದು ಅದನ್ನು ಮಾಡ್ತಾರೆ ಜಪಾನ್ದವರು. ಈ ಜಪಾನ್ ದೇಶ ಬೆಳವಣಿಗೆಗೆ ಮೂಲ ಕಾರಣ ಕೈಜನ್ ಸಿದ್ಧಾಂತ. ಅದನ್ನ ನಾವು ನೆನಪಿಟ್ಟುಕೋಬೇಕು. ನಮ್ಮಲ್ಲಿರುವಂಥ ಸಾಮಾನ್ಯ ಜ್ಞಾನ, ನಾವು ದುಡಿತೀವಿ. ಈ ನಮ್ಮಲ್ಲಿರುವಂಥ ಒಂದು ಸಾಮಾನ್ಯ ಜ್ಞಾನ ಜೊತೆಗೆ ಸಹನೆ, ಪರಿಶ್ರಮ, ಈ ಪರಿಶ್ರಮದಿಂದ ಕೂಡಿದಂಥ ದುಡಿಮೆ, ಇದನ್ನ ಈ ಕೈಜನ್ ಸಿದ್ಧಾಂತ ಪ್ರೇರೇಪಿಸ್ತದೆ. ಈ ದುಡಿಮೆಯಲ್ಲಿ ಕ್ರಮಬದ್ಧವಾಗಿ ನಾವು ಕೆಲವೊಂದು ಯೋಜನೆಗಳನ್ನು ಹಾಕೋಬೇಕಾಗತ್ತೆ. ಆ ಕ್ರಮಬದ್ಧ ಯೋಜನೆ ಜೊತೆಗೆ ಒಂದು ಪರಿಶ್ರಮ, ಸಹನೆ ಇದ್ದಾಗ ನಮ್ಮ ಕಾರ್ಯದಲ್ಲಿ ದಕ್ಷತೆ, ಪಕ್ವತೆ, ಶಿಸ್ತು ಬರೋದಕ್ಕೂ ಸಾಧ್ಯ ಅಲ್ವಾ. ಶಿಸ್ತಿಗೆ ಮತ್ತೊಂದು ಹೆಸರೇ ಸಮಯ ಪಾಲನೆ. ಒಂದು ಮಾತು ಹೇಳಿದ್ದೀನಿ, ನೆನಪಿಡುವಂಥ ಮಾತು, ದುಡಿಯುವುದೇ ಧರ್ಮ, ದುಡಿತವೇ ಕರ್ಮ. ಈ ಧರ್ಮ ಕರ್ಮಗಳಲ್ಲಿ ಅಡಗಿದೆ ಗೆಲುವಿನ ಮರ್ಮ ಅಲ್ವಾ. ದುಡಿಬೇಕು, ದುಡಿಬೇಡ ನಮ್ಮ ಮಂತ್ರವಾಗಬೇಕು. ದುಡಿದಾಗ ಮಾತ್ರ ಅದ ನಮ್ಮ ಕರ್ಮ, ದುಡಿತವೇ ನಮ್ಮ ಕರ್ಮ. ಈ ಧರ್ಮ ಕರ್ಮಗಳಲ್ಲಿ ನಮ್ಮ ಗೆಲುವಿನ ಮರ್ಮ ಅಡಗಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ ಗೆಳೆಯರೆ. ಇವತ್ತಿನ ಈ ವಿಡಿಯೋ, ಈ ಮಾಡಿದಂಥ ಸಂಚಿಕೆ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇದು ದೇಶದ ಪ್ರಗತಿ ಜೊತೆಗೆ ನಮ್ಮ ಬದುಕನ್ನು ಪ್ರಗತಿ ಪಥದತ್ತ ಒಯ್ಯೋದಂತ ಒಂದು ಕೈಜನ್ ಸಿದ್ಧಾಂತ. ಈ ವಿಡಿಯೋ ತಮಗೆಲ್ಲರಿಗೂ ನೀವು ಅದನ್ನು ಒಂದು ರೀತಿಯಿಂದ ಸ್ವೀಕಾರ ಮಾಡ್ತೀರಿ, ಪ್ರೀತಿಯನ್ನು ಸ್ವೀಕಾರ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆ ವಿಶೇಷವಾಗಿ ಆಗನ್ನ ಹೇಳಿದಂಗೆ ಒಂದು ಕೌಟುಂಬಿಕವಾದಂಥ ಒಂದು ಸಂಚಿಕೆನ ತಮ್ಮ ಮುಂದೆ ತರ್ತೀನಿ. ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ತಮ್ಮವರಿಗೆಲ್ಲ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿ ಕಮೆಂಟ್ ಮಾಡಿ. ನಮಸ್ಕಾರ ಗೆಳೆಯರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.